ನಮಸ್ಕಾರ ಸ್ನೇಹಿತರೆ, ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನೀವು ಎಂದಾದರೂ ಒಂದು ವಿಷಯವನ್ನು ಗಮನಿಸಿದ್ದೀರಾ? ಕೆಲವರು ಅದೆಷ್ಟೇ ಕೋಟಿ ಹಣ ಸಂಪಾದಿಸಿದರೂ ಅವರಿಗೆ ನೆಮ್ಮದಿಯಿರುವುದಿಲ್ಲ. ಆದರೆ ಇನ್ನು ಕೆಲವರು ಸಾಧಾರಣ ಆದಾಯವಿದ್ದರೂ ಜೀವನವನ್ನು ತುಂಬಾನೇ ಖುಷಿಯಾಗಿ ಕಳೆಯುತ್ತಾರೆ. ಅಷ್ಟಕ್ಕೂ ಇದಕ್ಕೆ ಕಾರಣವೇನು ಗೊತ್ತಾ? ಹಣದ ಪ್ರಮಾಣವಲ್ಲ, ಬದಲಾಗಿ ನಮ್ಮ ಮನಸ್ಥಿತಿ. ಈ ಪುಸ್ತಕವು ಕೇವಲ ಒಬ್ಬ ಶ್ರೀಮಂತ ಅಥವಾ ಬಡವರ ಕಥೆಯಲ್ಲ, ಬದಲಾಗಿ ಇದು ನಮ್ಮ ಆಲೋಚನೆಗಳ ಬಗೆಗಿನ ಕಥೆ. ನಮ್ಮ ಇದೇ ಆಲೋಚನೆಗಳು ಹಣದ ವಿಚಾರದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತವೆ. ಇದನ್ನೇ ನಾವು ಸರಿಯಾಗಿ ಅರ್ಥಮಾಡಿಕೊಂಡರೆ ಶ್ರೀಮಂತರಾಗುತ್ತೇವೆ. ಇಲ್ಲದಿದ್ದರೆ ಎಷ್ಟೇ ಹಣವಿದ್ದರೂ ಸಂಕಷ್ಟಕ್ಕೆ ಸಿಲುಕಬಹುದು. ನಾವು ಹಣವನ್ನು ದುಡಿಯುವ, ಉಳಿಸುವ ಅಥವಾ ಖರ್ಚು ಮಾಡುವ ಬಗ್ಗೆ ಮಾತನಾಡುವಾಗ ಇದನ್ನು ಕೇವಲ ಲೆಕ್ಕಾಚಾರದ ಆಟ ಎಂದುಕೊಳ್ಳುತ್ತೇವೆ. ಹೆಚ್ಚು ಮಾಹಿತಿ ಇದ್ದರೆ ಅಥವಾ ಸ್ಮಾರ್ಟ್ ಆಗಿದ್ದರೆ ಸಾಕು, ನಾವು ಗೆಲ್ಲಬಹುದು ಎಂದು ಭಾವಿಸುತ್ತೇವೆ. ಆದರೆ ಸತ್ಯವೇನೆಂದರೆ, ಹಣ ಎನ್ನುವುದು ಲೆಕ್ಕಾಚಾರದ ಆಟವಲ್ಲ, ಅದೊಂದು ವರ್ತನೆಗಳ ಆಟ. ಈ ಪುಸ್ತಕ ನಮಗೆ ಇದನ್ನೇ ಕಲಿಸುತ್ತದೆ. ಆರ್ಥಿಕ ಯಶಸ್ಸು ಸಿಗುವುದು ಕೇವಲ ಅಂಕಿ ಅಂಶಗಳಿಂದಲ್ಲ, ಬದಲಾಗಿ ನಮ್ಮ ಆಲೋಚನೆ, ದೃಷ್ಟಿಕೋನ ಮತ್ತು ನಮ್ಮ ತಾಳ್ಮೆಯಿಂದ. ಲೇಖಕರಾದ ಮಾರ್ಗನ್ ಹೌಸೆಲ್ ತಮ್ಮ ದ ಸೈಕಾಲಜಿ ಆಫ್ ಮನಿ ಪುಸ್ತಕದಲ್ಲಿ ಒಂದು ಮಾತು ಹೇಳುತ್ತಾರೆ. ಹಣ ಎಂದರೆ ಕೇವಲ ಗಳಿಕೆ, ಖರ್ಚು ಅಥವಾ ಹೂಡಿಕೆ ಮಾತ್ರವಲ್ಲ. ಇದು ನಮ್ಮ ಹವ್ಯಾಸಗಳು, ನಮ್ಮ ಭಾವನೆಗಳು ಮತ್ತು ನಿರ್ಧಾರಗಳ ಒಟ್ಟುಮೊತ್ತ. ಶ್ರೀಮಂತರಾಗಲು ನಿಮಗೆ ಯಾವುದೇ ದೊಡ್ಡ ಸೂತ್ರದ ಅಗತ್ಯವಿಲ್ಲ. ಬೇಕಾಗಿರುವುದು ಇಷ್ಟೇ: ನಿಮ್ಮ ಆಲೋಚನೆಗಳನ್ನು ಮತ್ತು ಹಣದ ಬಗ್ಗೆ ನಿಮಗಿರುವ ಭಾವನೆಗಳನ್ನು ನೀವು ಅರ್ಥಮಾಡಿಕೊಳ್ಳಬೇಕು. ಎಷ್ಟೋ ಬಾರಿ ಜನರು ತಮ್ಮ ಗೆಲುವಿಗೆ ನನ್ನ ಶ್ರಮವೇ ಕಾರಣ ಎಂದುಕೊಳ್ಳುತ್ತಾರೆ. ಆದರೆ ಸೋತಾಗ ಪರಿಸ್ಥಿತಿ ಸರಿಯಿರಲಿಲ್ಲ ಎಂದು ದೂರುತ್ತಾರೆ. ಆದರೆ ನಿಜ ಹೇಳಬೇಕೆಂದರೆ, ಪ್ರತಿಯೊಬ್ಬರ ಆರ್ಥಿಕ ಜೀವನದಲ್ಲಿ ಅದೃಷ್ಟ ಅಂದರೆ ಲಕ್ ಮತ್ತು ರಿಸ್ಕ್ ಎರಡು ಪ್ರಮುಖ ಪಾತ್ರ ವಹಿಸುತ್ತವೆ. ಉದಾಹರಣೆಗೆ, ಬಿಲ್ಗೇಟ್ಸ್ ಅವರನ್ನೇ ನೋಡಿ. ಅವರು ಕಷ್ಟಪಟ್ಟು ಶ್ರಮಪಟ್ಟಿದ್ದು ನಿಜ, ಆದರೆ ಅವರು ಓದಿದ ಲೇಕ್ ಸೈಡ್ ಸ್ಕೂಲ್ನಲ್ಲಿ ಆ ಕಾಲದಲ್ಲೇ ಕಂಪ್ಯೂಟರ್ ವ್ಯವಸ್ಥೆ ಇದ್ದಿದ್ದು ಅವರ ಪಾಲಿನ ಅದೃಷ್ಟವಾಗಿತ್ತು. ಅದೇ ಸ್ಕೂಲ್ನಲ್ಲಿ ಕೆಂಟ್ ಇವಾನ್ಸ್ ಎಂಬ ಇನ್ನೊಬ್ಬ ಚುರುಕು ವಿದ್ಯಾರ್ಥಿ ಇದ್ದರು. ಅವರು ಬಿಲ್ಗೇಟ್ಸ್ ಅವರ ಸ್ನೇಹಿತ ಕೂಡ ಆಗಿದ್ದರು. ಆದರೆ ದುರದೃಷ್ಟವಶಾತ್ ಅವರು ಅಕಾಲಿಕ ಮರಣ ಹೊಂದಿದರು. ಗೇಟ್ಸ್ ಅವರಿಗೆ ಸಿಕ್ಕ ಅವಕಾಶ ಮತ್ತು ಅದೃಷ್ಟ ಇವಾನ್ಸ್ ಅವರಿಗೆ ಸಿಗಲಿಲ್ಲ. ಕೊನೆಯದಾಗಿ ಲೇಖಕರು ನಮಗೆ ಒಂದು ಪಾಠ ಹೇಳುತ್ತಾರೆ: ನಾವು ಯಾರದೇ ಯಶಸ್ಸನ್ನು ನೋಡಿದಾಗ ಅದರ ಹಿಂದಿರುವ ಅದೃಷ್ಟವನ್ನು ಮರೆಯಬಾರದು. ಹಾಗೆಯೇ ಯಾರದೇ ಸೋಲನ್ನು ನೋಡಿದಾಗ ಅದರ ಹಿಂದೆ ಅಡಗಿರುವ ರಿಸ್ಕನ್ನು ಕೂಡ ಅರ್ಥಮಾಡಿಕೊಳ್ಳಬೇಕು. ಈ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ನಾವು ಹಣದ ವಿಷಯದಲ್ಲಿ ಅಹಂಕಾರ ಬಿಟ್ಟು ವಾಸ್ತವಕ್ಕೆ ಹತ್ತಿರವಾಗಿ ಬದುಕಲು ಸಾಧ್ಯವಾಗುತ್ತದೆ. ಲೇಖಕ ಮಾರ್ಗನ್ ಹೌಸೆಲ್ ಹೇಳುತ್ತಾರೆ, ಹಣ ಸಂಪಾದಿಸಲು ಮತ್ತು ಅದನ್ನು ಉಳಿಸಿಕೊಳ್ಳಲು ನಮ್ಮ ಬಳಿ ಇರಬೇಕಾದ ಅತ್ಯಂತ ದೊಡ್ಡ ಆಯುಧ ಅಂದರೆ ಅದುವೇ ತಾಳ್ಮೆ. ಇದಕ್ಕೆ ಅವರು ವಾರನ್ ಬಫೆಟ್ ಅವರ ಅದ್ಭುತ ಉದಾಹರಣೆಯನ್ನು ನೀಡುತ್ತಾರೆ. ನಿಮಗೆ ಗೊತ್ತಾ, ಬಫೆಟ್ ಅವರ ಆಸ್ತಿಯ ಸಿಂಹಪಾಲು ಬಂದಿದ್ದು ಅವರಿಗೆ 50 ವರ್ಷ ಕಳೆದ ನಂತರವೇ. ಇದಕ್ಕೆ ಕಾರಣ ಅವರು ನಿರಂತರವಾಗಿ ಹೂಡಿಕೆ ಮಾಡುತ್ತಾ ಹೋದರು ಮತ್ತು ಕಂಪೌಂಡಿಂಗ್ ಅಂದರೆ ಬಡ್ಡಿಯ ಮೇಲೆ ಬಡ್ಡಿ ಬರುವ ಮ್ಯಾಜಿಕ್ ಅವರಿಗಾಗಿ ಕೆಲಸ ಮಾಡುತ್ತಲೇ ಇತ್ತು. ಒಂದು ವೇಳೆ ಬಫೆಟ್ ತಾಳ್ಮೆ ಕಳೆದುಕೊಂಡು ರಾತ್ರೋರಾತ್ರಿ ಶ್ರೀಮಂತರಾಗುವ ಆತುರದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದರೆ ಇಂದು ಜಗತ್ತು ಕಂಡ ಶ್ರೇಷ್ಠ ಹೂಡಿಕೆದಾರರಾಗಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಈ ಪುಸ್ತಕದ ಇನ್ನೊಂದು ಸುಂದರವಾದ ಸಾಲು ಏನೆಂದರೆ, ಹಣ ಗಳಿಸುವುದು ಒಂದು ವಿಜ್ಞಾನವಾಗಿರಬಹುದು, ಆದರೆ ಹಣವನ್ನು ಉಳಿಸಿಕೊಳ್ಳುವುದು ಮಾತ್ರ ಒಂದು ಕಲೆ. ಹಣ ಗಳಿಸಲು ನೀವು ರಿಸ್ಕ್ ತೆಗೆದುಕೊಳ್ಳಬೇಕಾಗುತ್ತದೆ, ಬುದ್ಧಿವಂತಿಕೆ ಬೇಕಾಗುತ್ತದೆ. ಆದರೆ ಒಮ್ಮೆ ಬಂದ ಹಣವನ್ನು ಉಳಿಸಿಕೊಳ್ಳಲು ನಿಮಗೆ ವಿನಮ್ರತೆ ಬೇಕು. ಅಂದರೆ, ನಾನು ಸಂಪಾದಿಸಿದ ಹಣ ಶಾಶ್ವತವಲ್ಲ, ಅದು ಯಾವತ್ತಾದರೂ ಕೈಜಾರಬಹುದು ಎಂಬ ಸಣ್ಣ ಭಯ ಮತ್ತು ಎಚ್ಚರಿಕೆ ನಮ್ಮಲ್ಲಿರಬೇಕು. ನಾಳೆ ಏನ್ ಬೇಕಾದರೂ ಆಗಬಹುದು ಎಂಬ ಅನಿಶ್ಚಿತತೆಯನ್ನು ಒಪ್ಪಿಕೊಂಡು ನಡೆದರೆ ಮಾತ್ರ ನಮ್ಮ ಹಣ ಸುರಕ್ಷಿತವಾಗಿರುತ್ತದೆ. ಸ್ನೇಹಿತರೆ, ನಾವು ಹಣದ ವಿಷಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವುದೇ ಎಕ್ಸೆಲ್ ಶೀಟ್ ಅಥವಾ ಪುಸ್ತಕ ನೋಡಿ ಮಾಡಿದ್ದಲ್ಲ, ಬದಲಾಗಿ ಅವು ನಮ್ಮ ವೈಯಕ್ತಿಕ ಅನುಭವಗಳ ಮೇಲೆ ನಿಂತಿರುತ್ತವೆ. ಉದಾಹರಣೆಗೆ, ಯಾರು ಬಾಲ್ಯದಲ್ಲಿ ಕಡು ಬಡತನ ನೋಡಿರುತ್ತಾರೋ ಅವರು ಹಣ ಖರ್ಚು ಮಾಡಲು ಮತ್ತು ರಿಸ್ಕ್ ತೆಗೆದುಕೊಳ್ಳಲು ಹೆಚ್ಚು ಯೋಚಿಸುತ್ತಾರೆ. ಅದೇ ಯಾರು ಆರ್ಥಿಕ ಕಷ್ಟವನ್ನೇ ನೋಡಿಲ್ಲವೋ ಅವರು ಹಣದ ವಿಷಯದಲ್ಲಿ ಹೆಚ್ಚು ಧೈರ್ಯ ಮಾಡಬಹುದು. ಇದೇ ಕಾರಣಕ್ಕೆ ಪ್ರತಿಯೊಬ್ಬರ ಆರ್ಥಿಕ ಕಥೆ ಮತ್ತು ನಿರ್ಧಾರಗಳು ಬೇರೆ ಬೇರೆಯಾಗಿರುತ್ತವೆ.
ಒಬ್ಬರಿಗೆ ಹುಚ್ಚುತನ ಎಂದು ಅನಿಸುವುದು ಇನ್ನೊಬ್ಬರಿಗೆ ಸರಿಯಾದ ನಿರ್ಧಾರವಾಗಿ ಕಾಣಬಹುದು. ನಾವು ಭವಿಷ್ಯದ ಬಗ್ಗೆ ಏನೇ ಪ್ಲಾನ್ ಮಾಡಿದರೂ ಅದರಲ್ಲಿ ಬದಲಾವಣೆಗೆ ಅವಕಾಶವಿರಬೇಕು ಎಂದು ಲೇಖಕರು ಹೇಳುತ್ತಾರೆ. ನಾವು ಅಂದುಕೊಂಡಂತೆ ಎಲ್ಲವೂ ನಡೆಯುವುದಿಲ್ಲ. ಹಾಗಾಗಿ ನಮ್ಮ ಯೋಜನೆಯಲ್ಲಿ ಫ್ಲೆಕ್ಸಿಬಿಲಿಟಿ, ಅಂದರೆ ಹೊಂದಾಣಿಕೆ ಮಾಡಿಕೊಳ್ಳುವ ಗುಣ ಇರಬೇಕು. ಹಾಗೆಯೇ ಶ್ರೀಮಂತರಾಗುವ ಓಟದಲ್ಲಿ ನಮಗೆ ಎದುರಾಗುವ ದೊಡ್ಡ ಶತ್ರು ದುರಾಸೆ. ನನ್ನ ಬಳಿ ಎಷ್ಟಿದೆಯೋ ಅದಕ್ಕಿಂತ ಇನ್ನಷ್ಟು ಬೇಕು ಎಂಬ ಹಪಹಪಿಯಲ್ಲಿ ನಾವು ಇರುವ ಹಣವನ್ನು ಕಳೆದುಕೊಳ್ಳುವ ರಿಸ್ಕ್ ತೆಗೆದುಕೊಳ್ಳುತ್ತೇವೆ. ಆದ್ದರಿಂದ ಜೀವನದಲ್ಲಿ ಇಷ್ಟು ಸಾಕು ಎಂಬ ಗೆರೆಯನ್ನು ಹಾಕಿಕೊಳ್ಳುವುದು ಮತ್ತು ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ತೃಪ್ತಿಪಡುವುದು ನಿಜವಾದ ಜಾಣತನ. ಕೊನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದ ವಿಷಯವೇನೆಂದರೆ, ಹಣ ಎನ್ನುವುದು ಕೇವಲ ಒಂದು ಸಾಧನವಷ್ಟೇ. ತುಂಬಾ ಜನ ಅಂದುಕೊಳ್ಳುತ್ತಾರೆ ಹಣ ಅಂದ್ರೆ ದೊಡ್ಡ ಬಂಗಲೆ, ದುಬಾರಿ ಕಾರು ಅಥವಾ ಐಷಾರಾಮಿ ಜೀವನ ಎಂದು. ಆದರೆ ಮಾರ್ಗನ್ ಹೇಳುವಂತೆ ಹಣದ ಅತಿದೊಡ್ಡ ಮೌಲ್ಯ ಅಡಗಿರುವುದು ಅದು ನಮಗೆ ನೀಡುವ ಸ್ವಾತಂತ್ರ್ಯದಲ್ಲಿ. ಹಣದ ನಿಜವಾದ ಉದ್ದೇಶವೇನೆಂದರೆ ಅದು ನಿಮ್ಮ ಸಮಯದ ಮೇಲೆ ನಿಮಗೆ ನಿಯಂತ್ರಣ ನೀಡಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತು ನಾನು ನನಗೆ ಇಷ್ಟ ಬಂದ ಕೆಲಸವನ್ನು ನನಗೆ ಇಷ್ಟ ಬಂದವರ ಜೊತೆ ಮಾಡಲು ಸ್ವತಂತ್ರನಾಗಿದ್ದೇನೆ ಎಂದು ನಿಮಗೆ ಅನಿಸಿದರೆ ಅದೇ ನಿಜವಾದ ಸಂಪತ್ತು. ನಿಮ್ಮ ಸಮಯದ ಮಾಲೀಕರು ನೀವೇ ಆಗಿದ್ದರೆ ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಬೇರೆ ಇಲ್ಲ. ನಾವು ಹಣದ ಬಗ್ಗೆ ಪ್ಲಾನ್ ಮಾಡುವಾಗ ಹೆಚ್ಚಾಗಿ ದೊಡ್ಡ ದೊಡ್ಡ ಕನಸುಗಳನ್ನೇ ಕಾಣುತ್ತೇವೆ. ಒಂದಲ್ಲ ಒಂದಿನ ನಾನು ಎಷ್ಟೊಂದು ಹಣ ಸಂಪಾದಿಸುತ್ತೇನೆ ಎಂದರೆ ಆಗ ನಾನು ಯಾರ ಮಾತನ್ನೂ ಕೇಳಬೇಕಾಗಿಲ್ಲ, ಬಾಸ್ ಇಲ್ಲದ ಜೀವನ ನಡೆಸಬಹುದು ಎಂದು ಅಂದುಕೊಳ್ಳುತ್ತೇವೆ. ಆದರೆ ವಿಪರ್ಯಾಸವೆಂದರೆ ಈ ಕನಸು ಹೆಚ್ಚಾಗಿ ಕನಸಾಗಿಯೇ ಉಳಿದುಬಿಡುತ್ತದೆ. ಯಾಕೆಂದರೆ ನಾವು ಕನಸು ಕಾಣುತ್ತೇವೆ, ಆದರೆ ಅದಕ್ಕೆ ತಕ್ಕಂತೆ ನಮ್ಮ ಹವ್ಯಾಸಗಳನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಸ್ನೇಹಿತರೆ, ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಗೊತ್ತಾ? ಅದು ನಮ್ಮ ಸಮಯದ ಮೇಲೆ ನಮಗಿರುವ ಹಿಡಿತ. ನಿಮ್ಮ ಇಷ್ಟದಂತೆ ನಿಮ್ಮ ಸಮಯವನ್ನು ಕಳೆಯುವ ಸ್ವಾತಂತ್ರ್ಯವನ್ನು ಆ ಹಣ ನಿಮಗೆ ನೀಡಿದರೆ ಅದೇ ಜಗತ್ತಿನ ಅತಿದೊಡ್ಡ ಸಂಪತ್ತು. ಹಣದ ವಿಷಯದಲ್ಲಿ ಇನ್ನೊಂದು ಸೀಕ್ರೆಟ್ ಅಂದ್ರೆ ಅದು ತಾಳ್ಮೆ. ಒಂದು ಗಿಡ ಹೆಮ್ಮರವಾಗಲು ಹೇಗೆ ಸಮಯ ಬೇಕೋ ಹಾಗೆಯೇ ನಿಮ್ಮ ಹಣ ಬೆಳೆಯಲು ಕೂಡ ಸಮಯ ಬೇಕೇ ಬೇಕು. ನೀವು ಎಷ್ಟು ಹೆಚ್ಚು ತಾಳ್ಮೆ ಇಟ್ಟುಕೊಳ್ಳುತ್ತೀರೋ ಅಷ್ಟೇ ವೇಗವಾಗಿ ಹಣ ನಿಮಗಾಗಿ ಕೆಲಸ ಮಾಡಲು ಶುರು ಮಾಡುತ್ತದೆ. ಇದನ್ನೇ ಆರ್ಥಿಕ ಭಾಷೆಯಲ್ಲಿ ಕಂಪೌಂಡಿಂಗ್ ಮ್ಯಾಜಿಕ್ ಅಂತ ಕರೆಯುತ್ತಾರೆ. ಸಣ್ಣ ಸಣ್ಣ ಹೂಡಿಕೆಗಳೇ ಸೇರಿ ಭವಿಷ್ಯದಲ್ಲಿ ದೊಡ್ಡ ಮೊತ್ತವಾಗುವುದು ಇದೇ ಮ್ಯಾಜಿಕ್ನಿಂದ. ಆದರೆ ನೆನಪಿಡಿ, ನೀವು ಆತುರ ಪಡದೆ ಸ್ಥಿರವಾಗಿ ನಿಂತರೆ ಮಾತ್ರ ಈ ಪವಾಡ ನಡೆಯಲು ಸಾಧ್ಯ. ಹಣ ಗಳಿಸೋದು ಎಷ್ಟು ಮುಖ್ಯವೋ ದುರಾಸೆಯನ್ನು ಹತೋಟಿಯಲ್ಲಿಟ್ಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ. ದುರಾಸೆ ಎನ್ನುವುದು ಒಂದು ಎಂತಹ ವಿಷವೆಂದರೆ ಅದು ವರ್ಷಗಳ ನಿಮ್ಮ ಕಷ್ಟದ ಶ್ರಮವನ್ನು ಕ್ಷಣಾರ್ಧದಲ್ಲಿ ಹಾಳು ಮಾಡಬಲ್ಲದು. ನಿಮ್ಮ ಹತ್ರ ಎಷ್ಟೇ ಹಣವಿದ್ದರೂ ಮನಸ್ಸಲ್ಲಿ ಇನ್ನೂ ಬೇಕು ಎಂಬ ದಾಹ ಇದ್ದರೆ ಒಂದಲ್ಲ ಒಂದು ದಿನ ಅದು ನಮ್ಮನ್ನು ತಪ್ಪು ದಾರಿಗೆ ಎಳೆದು ಮತ್ತೆ ಶೂನ್ಯಕ್ಕೆ ತಂದು ನಿಲ್ಲಿಸಬಹುದು. ಹಾಗಾಗಿ ಜೀವನದಲ್ಲಿ ನಮಗೆ ಎಷ್ಟು ಸಾಕು ಎನ್ನುವ ಒಂದು ಗೆರೆಯನ್ನು ನಾವೇ ಎಳೆದುಕೊಳ್ಳಬೇಕು ಮತ್ತು ಅದಕ್ಕೆ ಬದ್ಧರಾಗಿರಬೇಕು. ಅದುವೇ ನಿಜವಾದ ಜಾಣತನ. ಪ್ರತಿಯೊಬ್ಬರ ಆರ್ಥಿಕ ಕಥೆಯೂ ಅವರವರ ವೈಯಕ್ತಿಕ ಅನುಭವದ ಮೇಲೆ ನಿಂತಿರುತ್ತೆ. ಉದಾಹರಣೆಗೆ, ಬಡತನವನ್ನು ಹತ್ತಿರದಿಂದ ನೋಡಿದವರು ಪ್ರತಿಯೊಂದು ಪೈಸೆಯನ್ನು ಉಳಿಸಲು ನೋಡುತ್ತಾರೆ. ಅದೇ ಆರ್ಥಿಕ ಕಷ್ಟವನ್ನೇ ನೋಡದವರು ಯೋಚಿಸದೆ ಖರ್ಚು ಮಾಡಬಹುದು. ಇಲ್ಲಿ ಯಾರದ್ದೂ ತಪ್ಪಲ್ಲ, ಅವರವರ ಅನುಭವ ಆಗಿದೆ ಅಷ್ಟೇ. ಹಾಗಾಗಿ ಬೇರೆ ಯಾರದ್ದೋ ಯಶಸ್ಸನ್ನು ನೋಡಿ ನಾನು ಅವರ ಹಾಗೆಯೇ ಮಾಡುತ್ತೇನೆ ಎಂದು ಕುರುಡಾಗಿ ಕಾಪಿ ಮಾಡಲು ಹೋಗಬೇಡಿ. ನಿಮ್ಮ ಪರಿಸ್ಥಿತಿ ಬೇರೆ, ಅವರ ಪರಿಸ್ಥಿತಿ ಬೇರೆ. ನಿಮ್ಮ ಜೀವನಕ್ಕೆ ಯಾವುದು ಸರಿಹೊಂದುತ್ತೆ ಎಂದು ನೀವೇ ಯೋಚಿಸಿ ನಿರ್ಧಾರ ಮಾಡಿ. ಕೊನೆಯದಾಗಿ ಒಂದು ಮಾತು, ನಾವು ಹಾಕುವ ಯಾವುದೇ ಪ್ಲಾನ್ ಆಗಲಿ ಅದು ಕಲ್ಲಿನ ಮೇಲೆ ಬರೆದ ಗೆರೆಯಂತೆ ಇರಬಾರದು. ಅದು ಫ್ಲೆಕ್ಸಿಬಲ್ ಆಗಿರಲಿ, ಅಂದರೆ ಬದಲಾವಣೆಗೆ ಹೊಂದಿಕೊಳ್ಳುವಂತಿರಲಿ. ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಪರಿಸ್ಥಿತಿ ಹೇಗೆ ಬೇಕಾದರೂ ಬದಲಾಗಬಹುದು. ಇವತ್ತು ನಮಗೆ ಯಾವುದು ಸರಿ ಅನಿಸುತ್ತಿದೆಯೋ ನಾಳೆ ಅದೇ ತಪ್ಪು ಅನಿಸಬಹುದು. ಹಾಗಾಗಿ ಜೀವನದ ಅನಿಶ್ಚಿತತೆಯನ್ನು ಗಮನದಲ್ಲಿಟ್ಟುಕೊಂಡೇ ನಾವು ನಮ್ಮ ಆರ್ಥಿಕ ಯೋಜನೆಯನ್ನು ರೂಪಿಸಬೇಕು. ಸ್ನೇಹಿತರೆ, ಒಂದು ಕಟುಸತ್ಯವೇನೆಂದರೆ ಹಣವನ್ನು ಗಳಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದೇ ತುಂಬಾ ಕಷ್ಟದ ಕೆಲಸ. ಯಾಕೆ ಗೊತ್ತಾ? ಹಣ ಗಳಿಸುವಾಗ ನಾವು ರಿಸ್ಕ್ ತೆಗೆದುಕೊಳ್ಳುತ್ತೇವೆ, ಧೈರ್ಯ ಮಾಡುತ್ತೇವೆ. ಆದರೆ ಒಮ್ಮೆ ಬಂದ ಹಣವನ್ನು ಉಳಿಸಿಕೊಳ್ಳಬೇಕಾದರೆ ನಮಗೆ ವಿನಮ್ರತೆ ಬೇಕು, ಜೊತೆಗೆ ಸ್ವಲ್ಪ ಭಯ ಕೂಡ ಬೇಕು. ಹೌದು,
ಇವತ್ತು ನನ್ನ ಬಳಿ ಇರುವುದು ನಾಳೆ ಇರುತ್ತದೋ ಇಲ್ಲವೋ ಎಂಬ ಸಣ್ಣ ಭಯ ಮತ್ತು ಎಚ್ಚರಿಕೆ ಇದ್ದರೆ ಮಾತ್ರ ನಾವು ಹಣವನ್ನು ಜೋಪಾನ ಮಾಡುತ್ತೇವೆ. ನಾಳೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು? ಆ ಅನಿಶ್ಚಿತತೆಗೆ ನಾವು ಇವತ್ತೇ ಸಿದ್ಧರಾಗಿರಬೇಕು. ನಾವು ಯಾವಾಗಲೂ ಯಶಸ್ವಿ ವ್ಯಕ್ತಿಗಳ ಕಥೆಗಳನ್ನು ಕೇಳುವಾಗ ಅವರ ಶ್ರಮವನ್ನು ಮಾತ್ರ ನೋಡುತ್ತೇವೆ. ಆದರೆ ಅವರ ಗೆಲುವಿನಲ್ಲಿ ಲಕ್ ಮತ್ತು ರಿಸ್ಕ್ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದೆ ಎಂದು ನಾವು ಗಮನಿಸುವುದೇ ಇಲ್ಲ. ನೆನಪಿಡಿ, ಒಬ್ಬ ವ್ಯಕ್ತಿ ತುಂಬಾ ಯಶಸ್ವಿಯಾಗಿದ್ದಾನೆ ಎಂದ ತಕ್ಷಣ ಅವನು ಹೇಳಿದ್ದೆಲ್ಲವೂ ಸತ್ಯವಾಗಿರಲೇಬೇಕು ಎಂದೇನಿಲ್ಲ. ಕೆಲವೊಮ್ಮೆ ಅವರ ಗೆಲುವಿಗೆ ಅದೃಷ್ಟ ಕಾರಣವಿರಬಹುದು, ಇನ್ನು ಕೆಲವೊಮ್ಮೆ ಬೇರೆಯವರ ಸೋಲಿಗೆ ಕೆಟ್ಟ ಸಮಯ ಕಾರಣವಿರಬಹುದು. ಆದ್ದರಿಂದ ಯಾರನ್ನೋ ನೋಡಿ ಕುರುಡಾಗಿ ಫಾಲೋ ಮಾಡಬೇಡಿ. ನಿಮ್ಮ ಪರಿಸ್ಥಿತಿಗೆ ಏನು ಸರಿ ಹೊಂದುತ್ತೆ ಎಂದು ನೀವೇ ಯೋಚಿಸಿ. ಒಂದು ಮಾತು ನೆನಪಿರಲಿ, ಹಣ ಗಳಿಸುವುದು ಒಂದು ವಿಜ್ಞಾನ ಆಗಿರಬಹುದು, ಅದಕ್ಕೆ ಸೂತ್ರಗಳಿರಬಹುದು. ಆದರೆ ಹಣವನ್ನು ಉಳಿಸಿಕೊಳ್ಳುವುದಿದೆಯಲ್ಲ, ಅದೊಂದು ಕಲೆ. ಈ ಕಲೆಯನ್ನು ನಾವೆಲ್ಲರೂ ಕಲಿಯಲೇಬೇಕು. ನಿಮ್ಮ ಸಂಪತ್ತು ದೀರ್ಘಕಾಲ ನಿಮ್ಮ ಜೊತೆಗಿರಬೇಕು ಅಂದರೆ ನಿಮ್ಮಲ್ಲಿ ಸಂಯಮ, ತಾಳ್ಮೆ ಮತ್ತು ವಿನಮ್ರತೆ ಇರಲೇಬೇಕು. ಅಹಂಕಾರ ಬಂತೋ ಹಣ ಹೋಯ್ತು ಅಂತಲೇ ಅರ್ಥ. ಸ್ವಲ್ಪ ಯೋಚಿಸಿ ನೋಡಿ. ನಿಮ್ಮ ಬಳಿ ಕೋಟಿ ಕೋಟಿ ಹಣವಿದ್ದು ಅದನ್ನು ಅನುಭವಿಸಲು ನಿಮ್ಮ ಬಳಿ ಸಮಯ ಇಲ್ಲದಿದ್ದರೆ ಆ ಹಣವಿದ್ದು ಏನು ಪ್ರಯೋಜನ? ನೀವು ನಿಮ್ಮ ಇಷ್ಟದಂತೆ ಬದುಕಲು ಸಾಧ್ಯವಾಗದಿದ್ದರೆ ಆ ಶ್ರೀಮಂತಿಕೆ ವ್ಯರ್ಥ ಅಲ್ವಾ? ನಿಜವಾದ ಆಸ್ತಿ ಅಂದ್ರೆ ಏನು ಗೊತ್ತಾ? ಯಾವುದು ನಿಮಗೆ ಸ್ವಾತಂತ್ರ್ಯ ನೀಡುತ್ತದೆಯೋ, ಯಾವುದು ನಿಮಗೆ ನನ್ನ ಜೀವನ ನನ್ನ ಇಷ್ಟ ಎಂದು ನಿರ್ಧಾರ ತೆಗೆದುಕೊಳ್ಳುವ ಹಕ್ಕನ್ನು ನೀಡುತ್ತದೆಯೋ ಅದೇ ನಿಜವಾದ ಆಸ್ತಿ. ಬೆಳಿಗ್ಗೆ ಎದ್ದಾಗ ಇವತ್ತು ನನ್ನ ಸಮಯ ನನ್ನದು ಎಂದು ನಿಮಗೆ ಅನಿಸಿದರೆ ನೀವೇ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ. ಹಣದ ವಿಷಯದಲ್ಲಿ ನಮ್ಮ ಆಲೋಚನೆ ಯಾವಾಗಲೂ ದೀರ್ಘಕಾಲದಾಗಿರಬೇಕು. ನಾನು ರಾತ್ರೋರಾತ್ರಿ ಶ್ರೀಮಂತನಾಗಬೇಕು ಎಂದು ನೀವು ಹಠಕ್ಕೆ ಬಿದ್ದರೆ ಅಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಅದು ತುಂಬಾನೇ ಅಪಾಯಕಾರಿಯಾಗಿರುತ್ತದೆ. ಅದು ಲಾಭ ತರುವ ಬದಲು ನಿಮ್ಮನ್ನು ನಷ್ಟದ ಕೂಪಕ್ಕೆ ತಳ್ಳಬಹುದು. ಅದೇ ನೀವು ನಿಧಾನವಾದರೂ ಪರವಾಗಿಲ್ಲ, ನಾನು ಬಲಶಾಲಿಯಾಗಬೇಕು ಎಂದು ಯೋಚಿಸಿದರೆ ನೀವು ನಿಮ್ಮ ಬುನಾದಿಯನ್ನು ಗಟ್ಟಿಗೊಳಿಸುವಂತಹ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನೆನಪಿಡಿ, ವೇಗವಾಗಿ ಕಟ್ಟಿದ ಕಟ್ಟಡಕ್ಕಿಂತ ನಿಧಾನವಾಗಿ ಗಟ್ಟಿಯಾಗಿ ಕಟ್ಟಿದ ಕಟ್ಟಡವೇ ಹೆಚ್ಚು ಕಾಲ ಬಾಳಿಕೆ ಬರುವುದು. ಹಣ ಬಂದಾಗ ನಾವು ಕಲಿಯಬೇಕಾದ ಅತಿ ದೊಡ್ಡ ಪಾಠ ವಿನಮ್ರತೆ. ನಿಮ್ಮ ಸಂಪತ್ತು ಎಷ್ಟು ದೊಡ್ಡದಾಗುತ್ತಾ ಹೋಗುತ್ತದೆಯೋ ನಿಮ್ಮ ಜವಾಬ್ದಾರಿಯೂ ಅಷ್ಟೇ ಹೆಚ್ಚಾಗಬೇಕು. ಯಾಕೆಂದರೆ ಹಣ ಮನುಷ್ಯನಿಗೆ ಎಷ್ಟು ಶಕ್ತಿ ನೀಡುತ್ತದೆಯೋ ಅಷ್ಟೇ ಅಹಂಕಾರವನ್ನು ನೀಡುವ ಸಾಧ್ಯತೆಯಿರುತ್ತದೆ. ಆ ಅಹಂಕಾರ ಬಂದರೆ ತಪ್ಪುಗಳು ನಡೆಯುವುದು ಸಹಜ. ಆದ್ದರಿಂದ ಹಣ ಬಂದಾಗ ನನ್ನನ್ನು ನಾನು ಅಹಂಕಾರ ಮತ್ತು ದುರಾಸೆಯಿಂದ ಹೇಗೆ ಕಾಪಾಡಿಕೊಳ್ಳಲಿ ಎಂದು ಸದಾ ಎಚ್ಚರದಿಂದ ಇರಿ. ತಲೆ ಬಗ್ಗಿಸಿ ನಡೆದರೆ ಮಾತ್ರ ಕಿರೀಟ ಉಳಿಯುತ್ತದೆ. ಸ್ನೇಹಿತರೆ, ಸಂಪತ್ತಿನ ನಿಜವಾದ ಸುಖ ಸಿಗುವುದು ನಾವು ಅದರಲ್ಲಿ ತೃಪ್ತಿಯನ್ನು ಕಂಡುಕೊಂಡಾಗ ಮಾತ್ರ. ನಿಮ್ಮ ಬಳಿ ಎಷ್ಟೇ ಕೋಟಿ ಹಣವಿದ್ದರೂ ಮನಸ್ಸಲ್ಲಿ ಇನ್ನೂ ಬೇಕು ಎಂಬ ಲಾಲಸೆ ಇದ್ದರೆ ನೀವು ಎಂದಿಗೂ ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಅದು ಒಂಥರ ಮುಗಿಯದ ಓಟ, ರೇಸ್ ಇದ್ದ ಹಾಗೆ. ಆದ್ದರಿಂದ ಜೀವನದಲ್ಲಿ ನಿಮಗೆ ಎಷ್ಟು ಸಾಕು ಎನ್ನುವ ಗೆರೆಯನ್ನು ನೀವೇ ಹಾಕಿಕೊಳ್ಳಿ. ಆ ಗುರಿ ತಲುಪಿದಾಗ ಸಿಗುವ ನೆಮ್ಮದಿಯೇ ನಿಜವಾದ ಶ್ರೀಮಂತಿಕೆ. ಹಣದ ವಿಷಯದಲ್ಲಿ ನೀವು ಯಾವಾಗಲೂ ಸರಳವಾಗಿ ಕಾಣಿಸಿಕೊಳ್ಳಲು ಸಂಕೋಚ ಪಡಬೇಡಿ. ಎಷ್ಟೋ ಬಾರಿ ಜನರು ಸಮಾಜಕ್ಕೆ ತೋರಿಸಿಕೊಳ್ಳಲು ಅಥವಾ ನಾನು ದೊಡ್ಡವನು ಎಂದು ಸಾಬೀತುಪಡಿಸಲು ದುಬಾರಿ ವಸ್ತುಗಳನ್ನು ಖರೀದಿಸುತ್ತಾರೆ. ಆದರೆ ನೆನಪಿಡಿ, ಈ ಪ್ರದರ್ಶನವು ನಿಮ್ಮ ಜೇಬನ್ನು ಖಾಲಿ ಮಾಡುತ್ತದೆಯೇ ಹೊರತು ತುಂಬಿಸುವುದಿಲ್ಲ. ನಿಜವಾದ ಜಾಣತನವೇನೆಂದರೆ ನಿಮ್ಮ ಆಸ್ತಿಪಾಸ್ತಿಯನ್ನು ಗುಪ್ತವಾಗಿಟ್ಟುಕೊಳ್ಳಿ ಮತ್ತು ಸರಳ ಜೀವನ ನಡೆಸಿ. ಯಾರು ಶ್ರೀಮಂತರಾಗಿ ಕಾಣಿಸುತ್ತಾರೋ ಅವರ ಬಳಿ ಸಾಲವಿರಬಹುದು, ಆದರೆ ಯಾರು ಸರಳವಾಗಿರುತ್ತಾರೋ ಅವರು ನಿಜವಾಗಿಯೂ ಶ್ರೀಮಂತರಾಗಿರುತ್ತಾರೆ. ಜನರು ಮಾಡುವ ಇನ್ನೊಂದು ದೊಡ್ಡ ತಪ್ಪು ಏನೆಂದರೆ ತಮ್ಮ ಯಶಸ್ಸಿನಿಂದ ಕುರುಡರಾಗುವುದು. ಯಾವಾಗ ಹಣ ಬರಲು ಶುರುವಾಗುತ್ತೋ ಜನರಿಗೆ ಒಂದು ನಂಬಿಕೆ ಬಂದುಬಿಡುತ್ತದೆ, ನಾನು ಏನೇ ಮಾಡಿದರೂ ಅದು ಸರಿಯಾಗಿಯೇ ಇರುತ್ತದೆ ಎಂದು. ಇದೇ ಅಹಂಕಾರ ನಮ್ಮನ್ನು ದೊಡ್ಡ ಅಪಾಯಕ್ಕೆ ಸಿಲುಕಿಸುತ್ತದೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ನಾವು ಇನ್ನೂ ಕಲಿಯುವುದು ಬಾಕಿಯಿದೆ ಮತ್ತು ಯಾವತ್ತಾದರೂ ತಪ್ಪುಗಳು ಆಗಬಹುದು ಎಂಬ ಎಚ್ಚರಿಕೆ ನಮ್ಮಲ್ಲಿರಬೇಕು. ಸದಾ ಕಲಿಯುತ್ತಾ ಇರುವವನು ಮಾತ್ರ ಸದಾ ಗೆಲ್ಲುತ್ತಿರುತ್ತಾನೆ. ಕೊನೆಯದಾಗಿ, ಹಣವನ್ನು ಬೆಳೆಸುವ ನಿಜವಾದ ದಾರಿ ಯಾವುದು ಅಂದ್ರೆ ಅದು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡುವುದು ಮತ್ತು ಅದಕ್ಕೆ ಬದ್ಧರಾಗಿರುವುದು. ಶಾರ್ಟ್ಕಟ್ ಹುಡುಕಲು ಹೋಗಿ ದಾರಿ ತಪ್ಪಬೇಡಿ. ಹಾಗೆಯೇ ನಿಮ್ಮ ಪ್ಲಾನ್ಗಳಲ್ಲಿ ಫ್ಲೆಕ್ಸಿಬಿಲಿಟಿ ಇರಲಿ, ಅಂದ್ರೆ ಕಾಲಕ್ಕೆ ತಕ್ಕಂತೆ ಬದಲಾಗುವ ಗುಣ.
ಭವಿಷ್ಯದಲ್ಲಿ ಪರಿಸ್ಥಿತಿ ಬದಲಾದರೆ ನಿಮ್ಮ ಪ್ಲಾನ್ ಕೂಡ ಬದಲಾಗಬೇಕು. ಹಳೆಯದನ್ನೇ ಹಿಡಿದುಕೊಂಡು ಕೂತರೆ ನಷ್ಟವಾಗಬಹುದು. ಹಣದ ಬಗ್ಗೆ ಇರುವ ಇನ್ನೊಂದು ದೊಡ್ಡ ಸತ್ಯವೇನೆಂದರೆ ಇದು ನಿಮ್ಮ ಸ್ವಾತಂತ್ರ್ಯದ ಅತಿದೊಡ್ಡ ಸಾಧನ. ನಿಮ್ಮ ಹತ್ತಿರ ಹಣವಿದ್ದು ನಿಮ್ಮ ಸಮಯದ ಮೇಲೆ ನಿಮ್ಮದೇ ಹಕ್ಕಿದ್ದರೆ ಅದೇ ನಿಜವಾದ ಸಂಪತ್ತು. ತುಂಬಾ ಜನ ಜೀವನ ಪೂರ್ತಿ ಕೇವಲ ಹಣ ಗಳಿಸುವುದರಲ್ಲೇ ಕಳೆಯುತ್ತಾರೆ. ಆದರೆ ನಾನು ಈ ಹಣದಿಂದ ಏನನ್ನು ಪಡೆಯಲು ಬಯಸುತ್ತೇನೆ ಎಂದು ಒಮ್ಮೆಯೂ ಯೋಚಿಸುವುದಿಲ್ಲ. ನೆನಪಿಡಿ, ಹಣ ಇರುವುದು ಕೇವಲ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸಿಕೊಳ್ಳುವುದಕ್ಕಲ್ಲ, ಬದಲಾಗಿ ನಿಮ್ಮ ಜೀವನದ ದೊಡ್ಡ ಗುರಿಗಳನ್ನು ಸಾಧಿಸಲು ಮತ್ತು ನಿಮ್ಮ ಇಷ್ಟದಂತೆ ಬದುಕಲು ಸಹಾಯ ಮಾಡುವುದಕ್ಕಾಗಿದೆ. ಹಣದ ಜೊತೆ ಬರುವ ಇನ್ನೊಂದು ಮುಖ್ಯ ವಿಷಯ ಅಂದರೆ ರಿಸ್ಕ್ ಅಥವಾ ಅಪಾಯ. ನೀವು ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರ ತೆಗೆದುಕೊಳ್ಳುವಾಗ ಒಂದು ವೇಳೆ ಈ ನಿರ್ಧಾರ ತಪ್ಪಾದರೆ ನನ್ನ ಜೀವನದ ಮೇಲೆ ಅದರ ಪರಿಣಾಮ ಏನಾಗಬಹುದು ಎಂದು ಖಂಡಿತ ಯೋಚಿಸಿ. ಜಾಣತನ ಅಂದ್ರೆ ಏನು ಗೊತ್ತಾ? ನಷ್ಟವಾದರೂ ಪರವಾಗಿಲ್ಲ, ಆದರೆ ಆ ನಷ್ಟ ನಮ್ಮನ್ನು ಪೂರ್ತಿಯಾಗಿ ಬೀದಿಗೆ ತರುವಂತಿರಬಾರದು. ಜೂಜಾಡುವುದು ಬೇರೆ, ರಿಸ್ಕ್ ತೆಗೆದುಕೊಳ್ಳುವುದು ಬೇರೆ. ಆದ್ದರಿಂದ ನಿಮ್ಮ ಪರಿಸ್ಥಿತಿಗೆ ತಕ್ಕಷ್ಟು ಮಾತ್ರ ರಿಸ್ಕ್ ತೆಗೆದುಕೊಳ್ಳಿ. ನಾವು ಎಷ್ಟೋ ಬಾರಿ ಬೇರೆಯವರನ್ನು ನೋಡಿ ನಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ. ಅವರು ಶೇರ್ ಮಾರ್ಕೆಟ್ನಲ್ಲಿ ದುಡ್ಡು ಮಾಡಿದ್ರು, ನಾನೂ ಮಾಡ್ತೀನಿ ಅಂತ ಹೊರಡ್ತೇವೆ. ಆದರೆ ಪ್ರತಿಯೊಬ್ಬರ ಪರಿಸ್ಥಿತಿ ಮತ್ತು ಕಥೆ ಬೇರೆ ಬೇರೆ ಇರುತ್ತೆ. ಅವರ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ನಿಮಗಿಂತ ಹೆಚ್ಚಿರಬಹುದು. ಆದ್ದರಿಂದ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಅನುಭವಗಳ ಆಧಾರದ ಮೇಲೆ ನೀವೇ ನಿರ್ಧಾರ ತೆಗೆದುಕೊಳ್ಳಿ. ಬೇರೆಯವರನ್ನು ಕಾಪಿ ಮಾಡಲು ಹೋಗಬೇಡಿ. ಹಣವನ್ನು ಸರಿಯಾದ ತಂತ್ರದಿಂದ ನಿಭಾಯಿಸಿದರೆ ಅದು ನಿಮ್ಮನ್ನು ಆರ್ಥಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಬಲಶಾಲಿಯನ್ನಾಗಿ ಮಾಡುತ್ತದೆ. ಬನ್ನಿ ಈಗ ಆ ಸಣ್ಣ ಅಭ್ಯಾಸಗಳ ಬಗ್ಗೆ ನೋಡೋಣ. ಹಣ ಉಳಿಸುವುದು ಮತ್ತು ಹೂಡಿಕೆ ಮಾಡುವುದು ರಾತ್ರೋರಾತ್ರಿ ಬರುವ ಅಭ್ಯಾಸವಲ್ಲ. ಹನಿ ಹನಿ ಕೂಡಿದರೆ ಹಳ್ಳ ಅನ್ನೋ ಹಾಗೆ ನೀವು ಪ್ರತಿ ತಿಂಗಳು ನಿಮ್ಮ ಸಂಬಳದಲ್ಲಿ ಒಂದು ಚಿಕ್ಕ ಭಾಗವನ್ನಾದರೂ ಉಳಿಸುತ್ತೇನೆ ಎಂದು ನಿರ್ಧರಿಸಿದರೆ ಆ ಅಭ್ಯಾಸವೇ ಮುಂದೊಂದು ದಿನ ದೊಡ್ಡ ಆಸ್ತಿಯಾಗಿ ಬದಲಾಗುತ್ತದೆ. ಇದೇ ಆ ಮ್ಯಾಜಿಕ್. ಇದನ್ನು ಜನ ನಿರ್ಲಕ್ಷ್ಯ ಮಾಡುತ್ತಾರೆ, ಆದರೆ ಶ್ರೀಮಂತರಾಗುವ ಕೀಲಿಕೈ ಇರೋದೇ ಇಲ್ಲಿ. ಇನ್ನೊಂದು ಮುಖ್ಯವಾದ ಅಭ್ಯಾಸ ಅಂದ್ರೆ ಖರ್ಚುಗಳ ಮೇಲೆ ನಿಗಾ ಇಡುವುದು. ತುಂಬಾ ಜನ ಕಣ್ಣು ಮುಚ್ಚಿಕೊಂಡು ಖರ್ಚು ಮಾಡ್ತಾರೆ. ಆಮೇಲೆ ಅಯ್ಯೋ ಸಂಬಳ ಎಲ್ಲಿ ಹೋಯ್ಪು ಅಂತಾನೆ ಗೊತ್ತಾಗ್ಲಿಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋತಾರೆ. ಜಾಣತನ ಏನೆಂದ್ರೆ ನಿಮ್ಮ ಪ್ರತಿಯೊಂದು ಖರ್ಚು ಎಲ್ಲಿ ಹೋಗುತ್ತಿದೆ ಎಂದು ಬರ್ದಿಟ್ಟುಕೊಳ್ಳಿ. ಇದು ನನಗೆ ನಿಜವಾಗಲೂ ಅಗತ್ಯವಿದೆಯೇ ಎಂದು ಖರ್ಚು ಮಾಡುವ ಮುನ್ನ ಪ್ರಶ್ನೆ ಕೇಳಿ. ಈ ಅಭ್ಯಾಸ ನಿಮಗೆ ಹಣದ ಮೌಲ್ಯವನ್ನು ಕಲಿಸುತ್ತದೆ. ಹಣದ ವಿಷಯದಲ್ಲಿ ನಮ್ಮ ಅತಿದೊಡ್ಡ ಶತ್ರು ಯಾರು ಗೊತ್ತಾ? ಅದು ನಮ್ಮದೇ ಮನಸ್ಸು. ನಮ್ಮ ಮನಸ್ಸು ಯಾವಾಗಲೂ ಬೇಗ ಶ್ರೀಮಂತರಾಗಬೇಕು, ಶಾರ್ಟ್ಕಟ್ನಲ್ಲಿ ದುಡ್ಡು ಮಾಡಬೇಕು ಅಂತ ನಮ್ಮನ್ನು ಒತ್ತಾಯಿಸುತ್ತಲೇ ಇರುತ್ತದೆ. ಆದರೆ ಈ ಆತುರವೇ ನಮ್ಮನ್ನು ಹಳ್ಳಕ್ಕೆ ತಳ್ಳುವುದು. ಆದ್ದರಿಂದ ನಿಮ್ಮ ಮನಸ್ಸಿಗೆ ನೀವು ತರಬೇತಿ ನೀಡಬೇಕು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ, ಈ ನಿರ್ಧಾರ ನನ್ನನ್ನು ದೀರ್ಘಕಾಲದವರೆಗೆ ಕಾಪಾಡುತ್ತಾ ಅಥವಾ ನನ್ನ ದುರಾಸೆಯನ್ನು ತೃಪ್ತಿಪಡಿಸುತ್ತಾ? ಕೊನೆಯದಾಗಿ ಒಂದು ಮಾತು, ನೀವು ಯಾವಾಗ ಹಣದ ವಿಷಯದಲ್ಲಿ ಶಿಸ್ತಿನಿಂದ ಇರಲು ಶುರು ಮಾಡುತ್ತೀರೋ ಆಗ ನಿಮಗೆ ಒಂಟಿತನ ಕಾಡಬಹುದು. ಯಾಕೆಂದ್ರೆ ಪ್ರಪಂಚ ಬರೀ ಆಡಂಬರ ಮಾಡುವುದರಲ್ಲೇ ಬ್ಯುಸಿಯಾಗಿದೆ. ಎಲ್ಲರೂ ಹೊಸ ಕಾರು, ಫೋನ್ ಅಂತ ಓಡುತ್ತಿರುವಾಗ ನೀವು ಸರಳವಾಗಿ ಕಂಡರೆ ಜನ ನಿಮ್ಮನ್ನು ವಿಚಿತ್ರವಾಗಿ ನೋಡಬಹುದು. ಆದರೆ ಚಿಂತಿಸಬೇಡಿ, ಪ್ರಪಂಚದ ಹಂಗು ಬಿಟ್ಟು ನಿಮ್ಮ ತತ್ವಗಳಿಗೆ ಮತ್ತು ನಿಮ್ಮ ದಾರಿಗೆ ನೀವು ಬದ್ಧರಾಗಿರುವುದರಲ್ಲೇ ನಿಜವಾದ ಗೆಲುವಿದೆ. ಹಣದ ವಿಷಯದಲ್ಲಿ ನಾವು ಕಲಿಯಬೇಕಾದ ಇನ್ನೊಂದು ಮುಖ್ಯ ಪಾಠವೆಂದರೆ ನಿಮ್ಮ ಜೀವನದ ಗುರಿಗಳನ್ನು ಸ್ಪಷ್ಟವಾಗಿಟ್ಟುಕೊಳ್ಳುವುದು. ತುಂಬಾ ಜನರು ಕಷ್ಟಪಟ್ಟು ಹಣವನ್ನೇನೋ ಸಂಪಾದಿಸುತ್ತಾರೆ, ಆದರೆ ಆ ಹಣವನ್ನು ಇಟ್ಟುಕೊಂಡು ಏನು ಮಾಡಬೇಕು ಎಂಬುದೇ ಅವರಿಗೆ ಗೊತ್ತಿರುವುದಿಲ್ಲ. ಸ್ನೇಹಿತರೆ, ಹಣ ಕೇವಲ ಕೂಡಿಡುವುದಕ್ಕಲ್ಲ, ಅದು ನಿಮ್ಮ ಜೀವನವನ್ನು ಉತ್ತಮಗೊಳಿಸುವ ಒಂದು ಸಾಧನ, ಟೂಲ್ ಅಷ್ಟೇ. ಹಾಗಾಗಿ ನಿಮಗಾಗಿ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಾನು ದುಡಿಯುತ್ತಿರುವ ಈ ಹಣ ನನಗೇಕೆ ಬೇಕು? ನನ್ನ ಸ್ವಾತಂತ್ರ್ಯಕ್ಕಾಗಿಯೇ, ಕುಟುಂಬದ ಸುರಕ್ಷತೆಗಾಗಿಯೇ, ಅಥವಾ ನನ್ನ ಕನಸುಗಳನ್ನು ನನಸು ಮಾಡಿಕೊಳ್ಳುವುದಕ್ಕಾಗಿಯೇ? ಯಾವಾಗ ಹಣ ನನಗೇಕೆ ಬೇಕು ಎಂಬ ಸ್ಪಷ್ಟ ಉತ್ತರ ನಿಮಗೆ ಸಿಗುತ್ತದೆಯೋ ಆಗ ನಿಮ್ಮ ನಿರ್ಧಾರಗಳು ಹೆಚ್ಚು ಜಾಣತನದಿಂದ ಕೂಡಿರುತ್ತವೆ. ಆಗ ನೀವು ಅನಗತ್ಯ ದುರಾಸೆ ಮತ್ತು ರಿಸ್ಕ್ನಿಂದ ದೂರವಿರುತ್ತೀರಿ. ನೆನಪಿಡಿ, ಹಣ ಸಂಪಾದನೆ ಮಾಡುವುದು ಒಂದು ಪಯಣ ಇದ್ದ ಹಾಗೆ. ಇದೇನೂ ಓಟದ ಸ್ಪರ್ಧೆಯಲ್ಲ. ಇಲ್ಲಿ ಯಾರೂ ಫಸ್ಟ್ ಅಥವಾ ಲಾಸ್ಟ್ ಬರುವುದಿಲ್ಲ. ಈ ಪಯಣದಲ್ಲಿ ಯಾವುದೇ ಶಾರ್ಟ್ಕಟ್ ಇಲ್ಲ ಮತ್ತು ರಾತ್ರೋರಾತ್ರಿ ಶ್ರೀಮಂತರಾಗಲು ಯಾವುದೇ ಮ್ಯಾಜಿಕ್ ಕಡ್ಡಿ ಕೂಡ ಇಲ್ಲ.
ಇಲ್ಲಿ ಮುಖ್ಯವಾಗುವುದು ನಿಮ್ಮ ಆಲೋಚನೆ, ನಿಮ್ಮ ನಿರ್ಧಾರ ಮತ್ತು ನಿಮ್ಮ ಅಭ್ಯಾಸಗಳು ಮಾತ್ರ. ಆದ್ದರಿಂದ ಬೇರೆಯವರ ಜೊತೆ ಸ್ಪರ್ಧೆ ಮಾಡುವುದನ್ನು ಬಿಟ್ಟು ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ. ನಾನು ಇಟ್ಟಿರುವ ಈ ಹೆಜ್ಜೆ ನನ್ನ ಗುರಿಯ ಕಡೆಗೆ ಕರೆದೊಯ್ಯುತ್ತಿದೆಯೇ ಎಂದು ಪ್ರತಿಯೊಂದು ಹಂತದಲ್ಲೂ ಯೋಚಿಸಿ ಮುಂದುವರಿಯಿರಿ. ಬನ್ನಿ, ಈಗ ಆರ್ಥಿಕ ಸ್ವಾತಂತ್ರ್ಯದ ಅಸಲಿ ಅರ್ಥವನ್ನು ತಿಳಿಯೋಣ. ಆರ್ಥಿಕ ಸ್ವಾತಂತ್ರ್ಯ ಅಂದರೆ ಕೇವಲ ಬ್ಯಾಂಕ್ ಅಕೌಂಟ್ ತುಂಬಿಸುವುದಲ್ಲ. ಯಾವಾಗ ನೀವು ಅನಿವಾರ್ಯತೆಗಾಗಿ ಕೆಲಸ ಮಾಡುವುದನ್ನು ನಿಲ್ಲಿಸಿ ನಿಮ್ಮ ಇಷ್ಟಕ್ಕಾಗಿ ಕೆಲಸ ಮಾಡಲು ಶುರು ಮಾಡುತ್ತೀರೋ ಅದೇ ನಿಜವಾದ ಸ್ವಾತಂತ್ರ್ಯ. ಯಾವಾಗ ಕೆಲಸ ಮಾಡಬೇಕು, ಯಾವಾಗ ವಿಶ್ರಾಂತಿ ಪಡೆಯಬೇಕು, ಯಾವಾಗ ಕುಟುಂಬದ ಜೊತೆ ಸಮಯ ಕಳೆಯಬೇಕು ಎಂದು ನಿರ್ಧರಿಸುವ ಹಕ್ಕು ನಿಮ್ಮದಾಗಿದ್ದರೆ ನೀವು ಆರ್ಥಿಕವಾಗಿ ಸ್ವತಂತ್ರರು ಎಂದು ಅರ್ಥ. ನಿಮ್ಮ ಕನಸುಗಳನ್ನು ಪೂರೈಸುವಷ್ಟು ಹಣ ನಿಮ್ಮ ಬಳಿ ಇದ್ದು ನೀವು ಹಣಕ್ಕಾಗಿ ಯಾರ ಮೇಲೂ ಅವಲಂಬಿತರಾಗಿಲ್ಲ ಎಂದಾದರೆ ನೀವೇ ರಾಜರು. ಈ ಸ್ವಾತಂತ್ರ್ಯ ಪಡೆಯಲು ನೀವು ಮಾಡಬೇಕಾದ ಮೊದಲ ಕೆಲಸ ನಿಮ್ಮ ಖರ್ಚುಗಳ ಮೇಲೆ ಹಿಡಿತ ಸಾಧಿಸುವುದು. ಒಂದು ಕಟು ಸತ್ಯ ಹೇಳಲಾ? ಯಾರು ತಮ್ಮ ಖರ್ಚುಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವುದಿಲ್ಲವೋ ಅವರು ಎಷ್ಟೇ ಕೋಟಿ ದುಡಿದರೂ ಆರ್ಥಿಕವಾಗಿ ಸ್ವತಂತ್ರರಾಗಲು ಸಾಧ್ಯವೇ ಇಲ್ಲ. ಏಕೆಂದರೆ ಮನುಷ್ಯನ ಆಸೆಗಳಿಗೆ ಅಂತ್ಯವಿಲ್ಲ. ಒಂದು ಆಸೆ ಮುಗಿದರೆ ಇನ್ನೊಂದು ಹುಟ್ಟಿಕೊಳ್ಳುತ್ತದೆ. ಆಗ ನಾವು ರ್ಯಾಟ್ ರೇಸ್ ಓಡುತ್ತಲೇ ಇರಬೇಕಾಗುತ್ತದೆ. ಆದ್ದರಿಂದ ಯಾವುದು ನನ್ನ ಅಗತ್ಯ ಮತ್ತು ಯಾವುದು ನನ್ನ ಬಡಕೆ ಎನ್ನುವ ವ್ಯತ್ಯಾಸವನ್ನು ನೀವು ಕಲಿಯಲೇಬೇಕು. ಆರ್ಥಿಕ ಸ್ವಾತಂತ್ರ್ಯದ ದಾರಿಯಲ್ಲಿ ಇನ್ನೊಂದು ಮೈಲಿಗಲ್ಲು ಎಂದರೆ ಜಾಣ ಹೂಡಿಕೆ. ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಹೇಗಿರಬೇಕು ಅಂದರೆ ಅದು ನೀವು ಮಲಗಿದ್ದಾಗಲೂ ನಿಮಗಾಗಿ ಹಣ ದುಡಿಯುತ್ತಿರಬೇಕು. ಆದರೆ ನೆನಪಿಡಿ, ಹೂಡಿಕೆ ಎಂದರೆ ಅನಗತ್ಯ ರಿಸ್ಕ್ ತೆಗೆದುಕೊಳ್ಳುವುದಲ್ಲ. ನಿಮ್ಮ ಹೂಡಿಕೆ ನಿಮಗೆ ರಾತ್ರಿ ನೆಮ್ಮದಿಯ ನಿದ್ದೆ ನೀಡುವಂತಿರಬೇಕೇ ಹೊರತು ನಿಮ್ಮನ್ನು ನಿದ್ದೆಗೆಡಿಸುವಂತಿರಬಾರದು. ಹಣವನ್ನು ಅಂತಹ ಜಾಗದಲ್ಲಿ ತೊಡಗಿಸಿ ಅದು ಕಾಲಕ್ರಮೇಣ ಬೆಳೆಯಬೇಕು ಮತ್ತು ನಿಮಗೆ ಸುರಕ್ಷತೆ ನೀಡಬೇಕು. ಕೊನೆಯದಾಗಿ, ಹಣ ಗಳಿಸುವ ಭರದಲ್ಲಿ ತುಂಬಾ ಜನರು ಮಾಡುವ ದೊಡ್ಡ ತಪ್ಪೆಂದರೆ ಅವರು ತಮ್ಮ ಆರೋಗ್ಯ, ತಮ್ಮ ಸಂಬಂಧಗಳು ಮತ್ತು ತಮ್ಮ ಸಣ್ಣಪುಟ್ಟ ಖುಷಿಗಳನ್ನು ಕಡೆಗಣಿಸುತ್ತಾರೆ. ಕೋಟಿ ಹಣವಿದ್ದು ಆರೋಗ್ಯವಿಲ್ಲದಿದ್ದರೆ ಅಥವಾ ಅದನ್ನು ಹಂಚಿಕೊಳ್ಳಲು ಪ್ರೀತಿಪಾತ್ರರಿಲ್ಲದಿದ್ದರೆ ಏನು ಪ್ರಯೋಜನ? ನಿಜವಾದ ಸಂಪತ್ತು ಇರುವುದು ಸಮತೋಲಿತ ಜೀವನದಲ್ಲಿ. ಎಲ್ಲಿ ಹಣವೂ ಇರುತ್ತೆ, ಮನಸ್ಸಿಗೆ ನೆಮ್ಮದಿಯೂ ಇರುತ್ತೆ ಮತ್ತು ಪ್ರೀತಿ ಮಾಡುವ ಜನರೂ ಜೊತೆಗಿರುತ್ತಾರೆ. ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ, ಹಣದ ವಿಷಯದಲ್ಲಿ ನಿಮ್ಮ ಆಲೋಚನೆ ಯಾವಾಗಲೂ ದೀರ್ಘಕಾಲದ್ದಾಗಿರಬೇಕು. ನಾನು ರಾತ್ರೋರಾತ್ರಿ ಶ್ರೀಮಂತನಾಗಬೇಕು ಅಂತ ನೀವು ಆತುರಪಟ್ಟರೆ ಅಂತಹ ರಿಸ್ಕ್ ಇರುವ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ಅದು ಕೊನೆಗೆ ನಷ್ಟವನ್ನೇ ತರುತ್ತದೆ. ಅದೇ ನೀವು ನಿಧಾನವಾದಲೂ ಪರವಾಗಿಲ್ಲ, ನಾನು ಗಟ್ಟಿಯಾಗಿ ಬೆಳೆಯಬೇಕು ಎಂದು ನಿರ್ಧರಿಸಿದರೆ ನೀವು ಬುನಾದಿಯನ್ನು ಭದ್ರ ಮಾಡಿಕೊಳ್ಳುತ್ತೀರಿ. ನೆನಪಿಡಿ, ವೇಗವಾಗಿ ಕಟ್ಟಿದ ಮನೆಗಿಂತ ನಿಧಾನವಾಗಿ ತಳಪಾಯ ಹಾಕಿ ಕಟ್ಟಿದ ಮನೆಯೇ ಹೆಚ್ಚು ಕಾಲ ಬಾಳಿಕೆ ಬರುವುದು. ಹಣದ ವಿಷಯದಲ್ಲಿ ವಿನಮ್ರತೆಯನ್ನು ಎಂದಿಗೂ ಬಿಡಬೇಡಿ. ನಿಮ್ಮ ಸಂಪತ್ತು ಎಷ್ಟು ದೊಡ್ಡದಾಗುತ್ತದೆಯೋ ನಿಮ್ಮ ಜವಾಬ್ದಾರಿಯೂ ಅಷ್ಟೇ ಹೆಚ್ಚಾಗಬೇಕು. ಯಾಕೆಂದರೆ ಹಣ ಮನುಷ್ಯನಿಗೆ ಎಷ್ಟು ಶಕ್ತಿ ನೀಡುತ್ತದೆಯೋ ಅಷ್ಟೇ ತಪ್ಪುದಾರಿಗೆ ಎಳೆಯುವ ಸಾಧ್ಯತೆಯೂ ಇರುತ್ತದೆ. ಅಹಂಕಾರ ಬಂದರೆ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ದುರಾಸೆ ಮತ್ತು ಅಹಂಕಾರದಿಂದ ನನ್ನನ್ನು ನಾನು ಹೇಗೆ ಕಾಪಾಡಿಕೊಳ್ಳಲಿ ಎಂದು ಸದಾ ಎಚ್ಚರದಿಂದ ಇರಿ. ಹಣದ ನಿಜವಾದ ಸುಖ ಸಿಗುವುದು ಯಾವಾಗ ಗೊತ್ತಾ? ನಾವು ಅದರಲ್ಲಿ ತೃಪ್ತಿಯನ್ನು ಕಂಡುಕೊಂಡಾಗ ಮಾತ್ರ. ನಿಮ್ಮ ಬಳಿ ಎಷ್ಟೇ ಕೋಟಿ ಹಣವಿದ್ದರೂ ಮನಸ್ಸಲ್ಲಿ ಇನ್ನೂ ಬೇಕು ಎಂಬ ಲಾಲಸೆ ಇದ್ದರೆ ಆ ಹಣ ನಿಮಗೆ ಎಂದಿಗೂ ಖುಷಿ ನೀಡಲಾರದು. ಆದ್ದರಿಂದ ಜೀವನದಲ್ಲಿ ನಿಮಗೆ ಎಷ್ಟು ಸಾಕು ಎನ್ನುವ ಗೆರೆಯನ್ನು ನೀವೇ ಹಾಕಿಕೊಳ್ಳಿ. ಆ ಗುರಿ ತಲುಪಿದಾಗ ಸಿಗುವ ನೆಮ್ಮದಿ ಇದೆಯಲ್ಲ, ಅದೇ ನಿಜವಾದ ಶ್ರೀಮಂತಿಕೆ. ಸ್ನೇಹಿತರೆ, ಹಣ ಎನ್ನುವುದು ಕೇವಲ ಒಂದು ಸಾಧನ ಅಷ್ಟೇ ಹೊರತು ಅದೇ ಜೀವನದ ಉದ್ದೇಶವಲ್ಲ. ಯಾವಾಗ ನೀವು ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತೀರೋ ಆಗ ನಿಮ್ಮ ಆಲೋಚನೆಯಲ್ಲಿ ಒಂದು ಬದಲಾವಣೆ ಬರುತ್ತದೆ. ಆಗ ಹಣ ನಿಮಗೆ ಒತ್ತಡ ನೀಡುವುದಿಲ್ಲ, ಬದಲಾಗಿ ನೆಮ್ಮದಿಯ ಮೂಲವಾಗುತ್ತದೆ. ಒಂದು ವೇಳೆ ದಿನವಿಡೀ ಕೇವಲ ಹಣ ಗಳಿಸುವ ಚಿಂತೆಯಲ್ಲೇ ಮುಳುಗಿದ್ದರೆ, ಮಾನಸಿಕ ಶಾಂತಿ ಇಲ್ಲದಿದ್ದರೆ ಆ ಹಣವಿದ್ದು ಏನು ಪ್ರಯೋಜನ? ನೆಮ್ಮದಿಯಿಲ್ಲದ ಶ್ರೀಮಂತಿಕೆಗಿಂತ ನೆಮ್ಮದಿಯಿರುವ ಸಾಧಾರಣ ಜೀವನವೇ ಮೇಲು. ಇಲ್ಲಿ ಒಂದು ದೊಡ್ಡ ಪಾಠವಿದೆ. ದಯವಿಟ್ಟು ಜೀವನದ ಪ್ರತಿಯೊಂದು ನಿರ್ಧಾರವನ್ನು ಹಣದ ತಕ್ಕಡಿಯಲ್ಲಿ ತೂಗಬೇಡಿ. ಜೀವನದಲ್ಲಿ ಕೆಲವೊಂದು ನಿರ್ಧಾರಗಳು ಆರ್ಥಿಕವಾಗಿ ಲಾಭದಾಯಕವಾಗಿಲ್ಲದೇ ಇರಬಹುದು, ಆದರೆ ಅವು ನಮಗೆ ಕೊಡುವ ಮಾನಸಿಕ ತೃಪ್ತಿ ಬೆಲೆ ಕಟ್ಟಲಾಗದ್ದು. ಉದಾಹರಣೆಗೆ, ವಯಸ್ಸಾದ ತಂದೆ ತಾಯಿಯ ಸೇವೆ ಮಾಡುವುದು, ಮಕ್ಕಳ ಜೊತೆ ಆಟ ಆಡುವುದು ಅಥವಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದು. ಇವು ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಿಸದೇ ಇರಬಹುದು, ಆದರೆ ಇವು ನಿಮ್ಮ ಜೀವನವನ್ನು ಅರ್ಥಪೂರ್ಣವಾಗಿಸುತ್ತವೆ.
ಕೊನೆಯದಾಗಿ ಹಣ ಯಾವಾಗ ಅತ್ಯಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಅದು ನಿಮ್ಮ ಜೀವನ ಮೌಲ್ಯಗಳಿಗೆ ಪೂರಕವಾಗಿದ್ದಾಗ. ನಿಮ್ಮ ಹಣವು ನಿಮಗೆ, ನಿಮ್ಮ ಕುಟುಂಬಕ್ಕೆ ಮತ್ತು ಸಮಾಜಕ್ಕೆ ಒಳ್ಳೆಯದನ್ನು ಮಾಡಲು ಬಳಕೆಯಾಗುತ್ತಿದ್ದರೆ ಅದೇ ನಿಜವಾದ ಸಂಪತ್ತು. ಆದ್ದರಿಂದ ನಿಮಗೇ ನೀವು ಒಂದು ಪ್ರಶ್ನೆ ಕೇಳಿಕೊಳ್ಳಿ. ನಾನು ಸಂಪಾದಿಸುತ್ತಿರುವ ಹಣ ಕೇವಲ ನನ್ನ ಅಗತ್ಯಗಳನ್ನು ಪೂರೈಸುವುದಕ್ಕಾಗಿಯೇ, ಅಥವಾ ಇದು ನನಗೆ ಒಂದು ಸಂತೋಷದಾಯಕ ಜೀವನವನ್ನು ನೀಡುವ ದಾರಿಯೇ? ಈ ಪ್ರಶ್ನೆಗೆ ಉತ್ತರ ಕಂಡುಕೊಂಡ ದಿನ ನಿಮ್ಮ ಆರ್ಥಿಕ ಜೀವನದ ಚಿತ್ರಣವೇ ಬದಲಾಗುತ್ತದೆ. ಇನ್ನೊಂದು ಪ್ರಮುಖ ವಿಷಯವೇನೆಂದರೆ, ಯಾವಾಗ ನಿಮ್ಮ ಬಳಿ ಸಂಪತ್ತು ಬರುತ್ತದೆಯೋ ಅದರೊಂದಿಗೆ ಒಂದು ದೊಡ್ಡ ಜವಾಬ್ದಾರಿ ಕೂಡ ಬರುತ್ತದೆ. ಜವಾಬ್ದಾರಿ ಏನೆಂದರೆ, ನೀವು ಆ ಹಣವನ್ನು ಕೇವಲ ನಿಮಗಾಗಿ ಮಾತ್ರ ಬಳಸಬಾರದು. ಸಮಾಜದಲ್ಲಿ ಯಾರಿಗೆ ಅದರ ಅಗತ್ಯವಿದೆಯೋ ಅವರ ಜೀವನವನ್ನು ಉತ್ತಮಗೊಳಿಸಲು ಕೂಡ ಬಳಸಬೇಕು. ಯಾವಾಗ ನೀವು ಹೀಗೆ ಮಾಡುತ್ತೀರೋ ಆಗ ಆ ಹಣ ಕೇವಲ ಕಾಗದದ ನೋಟಾಗಿ ಉಳಿಯುವುದಿಲ್ಲ, ಅದು ಸಮಾಜದ ಒಳಿತಿನ ಸಾಧನವಾಗುತ್ತದೆ. 4 ಜನಕ್ಕೆ ಸಹಾಯ ಮಾಡುವುದರಲ್ಲಿ ಸಿಗುವ ನೆಮ್ಮದಿ ಇದೆಯಲ್ಲ, ಅದೇ ನಿಜವಾದ ಸಮೃದ್ಧಿ. ಹಣ ಗಳಿಸುವುದು, ಅದನ್ನು ಉಳಿಸುವುದು ಮತ್ತು ಸರಿಯಾದ ದಾರಿಯಲ್ಲಿ ಬಳಸುವುದು ಒಂದು ದೊಡ್ಡ ಸಾಧನೆಯ ತರಹ. ಈ ಪ್ರಕ್ರಿಯೆ ನಿಮಗೆ ತಾಳ್ಮೆ ಮತ್ತು ತೃಪ್ತಿಯನ್ನು ಕಲಿಸುತ್ತದೆ. ನಿಜವಾದ ಸುಖ ಸಿಗುವುದು ನಮ್ಮ ಒಳಗಿನ ಶಾಂತಿಯಿಂದಲೇ ಹೊರತು ಹೊರಗಿನ ಆಡಂಬರದಿಂದಲ್ಲ ಎಂಬ ಸತ್ಯವನ್ನು ಇದು ನಿಮಗೆ ಅರ್ಥ ಮಾಡಿಸುತ್ತದೆ. ಇದನ್ನು ನೀವು ಅಳವಡಿಸಿಕೊಂಡರೆ ನೀವು ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ, ಮಾನಸಿಕವಾಗಿಯೂ ಬಲಶಾಲಿಯಾಗುತ್ತೀರಿ. ಕೊನೆಯದಾಗಿ ಒಂದು ಮಾತು: ಹಣದ ಆಟವನ್ನು ಕೇವಲ ತಲೆಯಿಂದಲ್ಲ, ಹೃದಯದಿಂದಲೂ ಆಡಬೇಕು. ಯಾಕೆ ಗೊತ್ತಾ? ಹಣ ನಿಮ್ಮ ಜೀವನದ ಉದ್ದೇಶವನ್ನು ಪೂರೈಸಿದರೆ ಅದು ಸಂಪತ್ತು, ಇಲ್ಲದಿದ್ದರೆ ಅದು ನಿಮಗೆ ಹೊರೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಹೃದಯದ ಮಾತನ್ನು ಕೇಳಿ. ನಿಮ್ಮ ಸಂಪತ್ತು ನಿಮಗೆ ಖುಷಿ ಕೊಡುವಂತಿರಬೇಕೆ ಹೊರತು ಟೆನ್ಷನ್ ಕೊಡುವಂತಿರಬಾರದು. ಇದೇ ಜಾಗದಲ್ಲಿ ತುಂಬಾ ಜನರು ಸೋತು ಹೋಗುತ್ತಾರೆ. ಅವರು ಹಣವನ್ನು ಒಂದು ಸಾಧನ ಎಂದುಕೊಳ್ಳುವ ಬದಲು ಅದನ್ನೇ ತಮ್ಮ ದೇವರನ್ನಾಗಿ ಮಾಡಿಕೊಳ್ಳುತ್ತಾರೆ. ಹಗಲು ರಾತ್ರಿ ಹಣ ಗಳಿಸುವುದು ಹೇಗೆ, ಎಲ್ಲಿ ಹೂಡಿಕೆ ಮಾಡುವುದು ಎಂದು ಯೋಚಿಸುತ್ತಾ ಆ ಓಟದಲ್ಲಿ ತಮ್ಮ ಸುಂದರವಾದ ಜೀವನವನ್ನೇ ಮರೆತು ಬಿಡುತ್ತಾರೆ. ಜಾಣತನ ಅಂದ್ರೆ ಏನು ಗೊತ್ತಾ? ಹಣವನ್ನು ನಿಮ್ಮ ಜೀವನದ ಗುರಿಗಳ ಕಡೆಗೆ ಕರೆದೊಯ್ಯುವ ವಾಹನವನ್ನಾಗಿ ಬಳಸುವುದು. ಹಣ ನಿಮಗೆ ಆಯ್ಕೆಗಳನ್ನು ನೀಡಬೇಕು, ಅದು ನಿಮಗೆ ನಿಮ್ಮ ಇಷ್ಟದಂತೆ ಬದುಕುವ ಶಕ್ತಿಯನ್ನು ನೀಡಬೇಕು. ಆದ್ದರಿಂದ ಪ್ರತಿಯೊಂದು ಖರ್ಚು ಅಥವಾ ಹೂಡಿಕೆ ಮಾಡುವಾಗಲೂ ನಿಮ್ಮನ್ನು ನೀವೇ ಕೇಳಿ, ಈ ನಿರ್ಧಾರ ನನ್ನನ್ನು ನಾನು ಬಯಸುವ ಸ್ವಾತಂತ್ರ್ಯದ ಹತ್ತಿರ ಕರೆದೊಯ್ಯುತ್ತಿದೆಯೇ? ಉತ್ತರ ಹೌದು ಎಂದಾದರೆ ಅದೇ ಸರಿಯಾದ ದಾರಿ. ಉತ್ತರ ಇಲ್ಲ ಎಂದಾದರೆ ಆ ದಾರಿಯಲ್ಲಿ ಎಷ್ಟೇ ಲಾಭ ಬರುತ್ತಿದ್ದರೂ ಸರಿ, ಅದು ನಿಮಗೆ ನೆಮ್ಮದಿ ನೀಡುವುದಿಲ್ಲ. ಯಾರು ಸಂಪತ್ತನ್ನು ಈ ರೀತಿ ಸರಿಯಾದ ದೃಷ್ಟಿಯಿಂದ ನೋಡುತ್ತಾರೋ ಅವರು ತಮ್ಮನ್ನು ಯಾರಿಂದಲೂ ಕಡಿಮೆ ಅಥವಾ ಹೆಚ್ಚು ಎಂದು ಭಾವಿಸುವುದಿಲ್ಲ. ಅವರು ತಮ್ಮ ಹಣದ ಬಗ್ಗೆ ಅಹಂಕಾರ ಪಡುವುದಿಲ್ಲ ಅಥವಾ ಬೇಡೆಯವರ ಕಾರು ಬಂಗಲೆ ನೋಡಿ ನನ್ನ ಹತ್ತಿರ ಇಲ್ಲವಲ್ಲ ಎಂದು ಕೊರಗುವುದಿಲ್ಲ. ಏಕೆಂದರೆ ಅವರಿಗೆ ತಿಳಿದಿದೆ, ರಾತ್ರಿ ಮಲಗಿದ ತಕ್ಷಣ ಬರುವ ನೆಮ್ಮದಿಯ ನಿದ್ದೆ ಮತ್ತು ಹಗಲಿನಲ್ಲಿ ಕಣ್ಣು ತೆರೆದು ಕನಸು ಕಾಣುವ ಧೈರ್ಯ ಯಾರ ಬಳಿ ಇದೆಯೋ ಅವರೇ ಪ್ರಪಂಚದ ನಿಜವಾದ ಶ್ರೀಮಂತರು. ಹಣದ ವಿಷಯದಲ್ಲಿ ಅತ್ಯಂತ ಮುಖ್ಯವಾದ ಮಾತೇನೆಂದರೆ, ನೀವು ನಿಮ್ಮ ಮಿತಿಗಳನ್ನು ತಿಳಿದುಕೊಳ್ಳಿ ಮತ್ತು ಅದಕ್ಕೆ ತಕ್ಕಂತೆ ನಿರ್ಧಾರ ತೆಗೆದುಕೊಳ್ಳಿ. ಎಷ್ಟೋ ಬಾರಿ ನಾವು ಬೇರೆಯವನ ವೈಭವವನ್ನು ನೋಡಿ ನಾವು ಅವರಂತೆಯೇ ಆಗಬೇಕು ಎಂದು ಕುರುಡು ಓಟಕ್ಕೆ ಇಳಿಯುತ್ತೇವೆ. ಆ ಓಟದಲ್ಲಿ ನಮಗೆ ಖುಷಿಯೂ ಸಿಗುವುದಿಲ್ಲ ಮತ್ತು ನಮ್ಮ ಹಣ ಸರಿಯಾದ ದಾರಿಯಲ್ಲಿ ಬೆಳೆಯುವುದೂ ಇಲ್ಲ. ಹಣ ನಮಗೆ ಯಾವಾಗ ನಿಜವಾದ ಸುಖ ನೀಡುತ್ತೆ ಗೊತ್ತಾ? ಅದು ನಮ್ಮ ಅಗತ್ಯಗಳು, ನಮ್ಮ ಆಸೆಗಳು ಮತ್ತು ನಮ್ಮ ಜೀವನದ ಉದ್ದೇಶದ ನಡುವೆ ಒಂದು ಸಮತೋಲನವನ್ನು ತಂದಾಗ ಮಾತ್ರ. ಸ್ನೇಹಿತರೆ, ಇವತ್ತು ಇಡೀ ಪ್ರಪಂಚ ಆಡಂಬರ ಅಥವಾ ಶೋಕಿ ಮಾಡುವ ಓಟದಲ್ಲಿ ಓಡುತ್ತಿದೆ. ಇಂಥ ಸಮಯದಲ್ಲಿ ನಾನು ಸರಳವಾಗಿ ಇರುತ್ತೇನೆ ಎಂದು ನಿರ್ಧರಿಸಲು ಎದೆಯಲ್ಲಿ ಧೈರ್ಯ ಬೇಕು. ಆ ಧೈರ್ಯವನ್ನು ನೀವು ಜಾಗೃತಗೊಳಿಸಿಕೊಳ್ಳಿ. ಹೊರಗಿನ ಪ್ರಪಂಚ ಎಷ್ಟೇ ವೇಗವಾಗಿ ಓಡಲಿ, ನೀವು ನಿಮ್ಮ ಶಾಂತಿ, ನಿಮ್ಮ ಸರಳತೆ ಮತ್ತು ನಿಮ್ಮ ಗುರಿಗಳಿಗೆ ಅಂಟಿಕೊಂಡಿರಿ. ಏಕೆಂದರೆ ಕೊನೆಯಲ್ಲಿ ನಿಮ್ಮ ಕೈ ಹಿಡಿಯುವುದು ಈ ಸರಳತೆಯೇ ಹೊರತು ಆಡಂಬರವಲ್ಲ. ಯಾವುದು ನಿಮ್ಮನ್ನು ಒಳಗಿನಿಂದ ಗಟ್ಟಿಯಾಗಿಸುತ್ತದೆಯೋ ಅದೇ ನಿಜವಾದ ಆಸ್ತಿ. ಈಗ ಸ್ವಲ್ಪ ಯೋಚಿಸಿ, ನೀವು ನಿಮ್ಮ ಹಣವನ್ನು ಯಾವ ದಿಕ್ಕಿನಲ್ಲಿ ಕರೆದೊಯ್ಯಲು ಬಯಸುತ್ತೀರಾ? ಅದು ನಿಮಗೆ ಸ್ವಾತಂತ್ರ್ಯ, ಖುಷಿ ಮತ್ತು ಶಾಂತಿ ನೀಡುವ ದಾರಿಯಲ್ಲೋ ಅಥವಾ ಅದು ನಿಮಗೆ ಕೇವಲ ಟೆನ್ಷನ್ ಮತ್ತು ಹೊರೆಯಾಗುವ ದಾರಿಯಲ್ಲೋ? ನಿರ್ಧಾರ ನಿಮ್ಮ ಕೈಯಲ್ಲಿದೆ, ದಾರಿ ಕೂಡ ನಿಮ್ಮ ಮುಂದೆ ಇದೆ. ಬೇಕಾಗಿರೋದಿಷ್ಟೇ: ಸರಿಯಾದ ಆಲೋಚನೆ ಮಾಡುವುದು ಮತ್ತು ಸರಿಯಾದ ಹೆಜ್ಜೆ ಇಡುವುದು. ನಿಜವಾದ ಅರ್ಥದಲ್ಲಿ ಯಾವಾಗ ನೀವು ಹಣವನ್ನು ದೇವರೆಂದು ಪೂಜಿಸದೆ ಅದೊಂದು ಬದುಕುವ ಸಾಧನ ಎಂದು ಭಾವಿಸ್ತೀರೋ ಆಗ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆ ಬರುತ್ತದೆ.
ಸಂಪತ್ತಿನ ನಿಜವಾದ ಸುಖ ಅಡಗಿರುವುದು ನೋಟಿನ ಕಂತೆಗಳಲ್ಲ. ನೀವು ತೆಗೆದುಕೊಂಡ ನಿರ್ಧಾರದಿಂದ ನಿಮ್ಮ ಕುಟುಂಬ ಸುರಕ್ಷಿತವಾಗಿದೆ ಮತ್ತು ಅವರು ಖುಷಿಯಾಗಿದ್ದಾರೆ ಎಂದು ನಿಮಗೆ ಅನಿಸಿದರೆ ಅದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಬೇರೆ ಇಲ್ಲ. ಕೊನೆಯದಾಗಿ, ಹೆಚ್ಚಾಗಿ ಜನರು ಮಾಡುವ ತಪ್ಪೆಂದರೆ ಹಣದ ವಿಷಯದಲ್ಲಿ ಅನಗತ್ಯ ಭಯವನ್ನು ಬೆಳೆಸಿಕೊಳ್ಳುವುದು. ಅಯ್ಯೋ, ಹಣ ಖಾಲಿಯಾಗಬಹುದೇ ಅಥವಾ ನಷ್ಟವಾಗಬಹುದೇ ಎಂಬ ಆತಂಕ ಅವರನ್ನು ಕಾಡುತ್ತಲೇ ಇರುತ್ತದೆ. ಆದರೆ ಜಾಣತನ ಏನೆಂದರೆ, ಭಯಪಡುವ ಬದಲು ಹಣದ ಬಗ್ಗೆ ಆತ್ಮವಿಶ್ವಾಸ ಬೆಳೆಸಿಕೊಳ್ಳಿ. ಈ ಆತ್ಮವಿಶ್ವಾಸ ಯಾವಾಗ ಬರುತ್ತೆ ಅಂದರೆ, ನೀವು ಸರಿಯಾದ ಪ್ಲಾನಿಂಗ್ ಮಾಡಿದಾಗ. ಯಾವಾಗ ನೀವು ಅವಸರ ಪಡದೆ ತಣ್ಣಗಿನ ಮನಸ್ಸಿನಿಂದ ಯೋಚಿಸಿ ನಿರ್ಧಾರ ತೆಗೆದುಕೊಳ್ತೀರೋ ಆಗ ಭಯ ಓಡಿ ಹೋಗುತ್ತದೆ, ಗೆಲುವು ನಿಮ್ಮದಾಗುತ್ತದೆ. ಇನ್ನೊಂದು ಆಳವಾದ ಮಾತು ಏನೆಂದರೆ, ಹಣಕ್ಕಾಗಿ ನಾವು ನಮ್ಮ ತತ್ವಗಳನ್ನು ಯಾವತ್ತೂ ಬಲಿ ಕೊಡಬಾರದು. ಒಂದು ವೇಳೆ ಹಣ ಬಂದ ಮೇಲೆ ನೀವು ತಪ್ಪು ದಾರಿಯಲ್ಲಿ ನಡೆಯುತ್ತಿದ್ದರೆ ಅಥವಾ ನಿಮ್ಮಲ್ಲಿ ಅಹಂಕಾರ ಮತ್ತು ದುರಾಸೆ ಬೆಳೆಯುತ್ತಿದ್ದರೆ ಅಂತಹ ಹಣ ನಿಮಗೆ ಲಾಭಕ್ಕಿಂತ ಹೆಚ್ಚು ನಷ್ಟವನ್ನೇ ಮಾಡುತ್ತದೆ. ನಿಜವಾದ ಸಂಪತ್ತು ಅಂದರೆ ಏನು ಗೊತ್ತಾ? ಹಣ ಬಂದ ಮೇಲೂ ನಿಮ್ಮ ಮೌಲ್ಯಗಳು, ವ್ಯಾಲ್ಯೂಸ್ ಇನ್ನೂ ಗಟ್ಟಿಯಾಗಬೇಕು ಮತ್ತು ನಿಮ್ಮಲ್ಲಿ ಸತ್ಯ ಹಾಗೂ ಒಳ್ಳೆಯತನ ಹೆಚ್ಚಾಗಬೇಕು. ಹಣದ ಬಗ್ಗೆ ನಿಮ್ಮ ಆಲೋಚನೆ ಎಷ್ಟು ಸ್ಪಷ್ಟವಾಗಿರುತ್ತದೆಯೋ ನಿಮ್ಮ ಜೀವನ ಅಷ್ಟೇ ನೆಮ್ಮದಿಯಿಂದ ಕೂಡಿರುತ್ತದೆ. ಹಣ ಇರುವುದು ಕೇವಲ ನಿಮ್ಮ ಕನಸುಗಳನ್ನು ಪೂರೈಸಿಕೊಳ್ಳಲು ಮತ್ತು 4 ಜನಕ್ಕೆ ಸಹಾಯ ಮಾಡಲು ಅಷ್ಟೇ ಹೊರತು ಅದೇ ಜೀವನವಲ್ಲ. ಇಲ್ಲಿ ನೀವು ಎಚ್ಚರದಿಂದ ಇರಬೇಕು. ಹಣದ ವಿಷಯದಲ್ಲಿ ಸಮತೋಲನ ತಪ್ಪಿದರೆ ನಿಮಗೆ ಸ್ವಾತಂತ್ರ್ಯ ನೀಡಬೇಕಾಗಿದ್ದ ಅದೇ ಹಣ ನಿಮ್ಮ ಕಾಲಿಗೆ ಸರಪಳಿಯಾಗಿಬಿಡುತ್ತದೆ. ಆದ್ದರಿಂದ ಯಾವುದೇ ಖರ್ಚು ಮಾಡುವಾಗ ಕೇಳಿಕೊಳ್ಳಿ, ಈ ನಿರ್ಧಾರ ನನ್ನನ್ನು ನೆಮ್ಮದಿಯ ಕಡೆಗೆ ಕರೆದೊಯ್ಯುತ್ತಿದೆಯೇ ಅಥವಾ ಹೊಸ ಟೆನ್ಷನ್ ತರುತ್ತಿದೆಯೇ? ಉತ್ತರ ಹೌದು ಎಂದಾದರೆ ಮುಂದುವರಿಯಿರಿ, ಇಲ್ಲದಿದ್ದರೆ ಎಷ್ಟೇ ಲಾಭ ಇದ್ದರೂ ಅದನ್ನು ಬಿಟ್ಟುಬಿಡಿ. ಇದು ಈ ಇಡೀ ವಿಡಿಯೋದ ಅತ್ಯಂತ ಮುಖ್ಯವಾದ ಸಾಲು. ಹಣ ನಿಮ್ಮ ಜೀವನದ ಮಾಲೀಕ ಆಗಬಾರದು, ಬದಲಾಗಿ ಅದು ನಿಮ್ಮ ಸೇವಕ ಆಗಿರಬೇಕು. ಹಣ ನಿಮ್ಮ ಕಂಟ್ರೋಲ್ನಲ್ಲಿದ್ದರೆ ಅದು ನಿಮ್ಮನ್ನು ಖುಷಿಯ ಶಿಖರಕ್ಕೆ ಏರಿಸುತ್ತದೆ. ಅದೇ ನೀವು ಹಣದ ಕಂಟ್ರೋಲ್ಗೆ ಸಿಕ್ಕರೆ ಅದು ನಿಮ್ಮನ್ನು ಅಶಾಂತಿಯ ಕೆಸರಿನಲ್ಲಿ ಮುಳುಗಿಸುತ್ತದೆ. ನಿಜವಾದ ಸಂಪತ್ತು ಅಂದರೆ ಯಾವುದು ನಿಮ್ಮ ಆತ್ಮಕ್ಕೆ ತೃಪ್ತಿ ನೀಡುತ್ತದೆಯೋ, ಯಾವುದು ನಿಮ್ಮ ಪ್ರೀತಿ ಪಾತ್ರರ ಮುಖದಲ್ಲಿ ನಗು ತರಿಸುತ್ತದೆಯೋ ಅದೇ ಆಗಿದೆ. ಸ್ನೇಹಿತರೆ, ಹಣವನ್ನು ಕೇವಲ ಭೌತಿಕ ಸುಖಕ್ಕಾಗಿ ಮಾತ್ರ ಬಳಸದೆ ಮಾನಸಿಕ ಶಾಂತಿಗಾಗಿ ಬಳಸಿದಾಗ ಮಾತ್ರ ಜೀವನ ಪರಿಪೂರ್ಣವಾಗುತ್ತದೆ. ಇದೇ ಹಣದ ನಿಜವಾದ ಶಕ್ತಿ ಮತ್ತು ಇದೇ ನಾವು ಕಲಿಯಬೇಕಾದ ಪಾಠ. ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ. ನೀವು ಹಣದ ಹಿಂದೆ ಓಡಿ ನೆಮ್ಮದಿ ಹಾಳ್ಮಾಡಿಕೊಳ್ಳುತ್ತೀರಾ ಅಥವಾ ಹಣವನ್ನು ನಿಮ್ಮ ಕಂಟ್ರೋಲ್ನಲ್ಲಿಟ್ಟುಕೊಂಡು ರಾಜನಂತೆ ನೆಮ್ಮದಿಯಿಂದ ಬದುಕುತ್ತೀರಾ? ನಿಮ್ಮ ಹೃದಯವನ್ನು ಕೇಳಿ ಸರಿಯಾದ ಹೆಜ್ಜೆ ಇಡಿ. ಸ್ನೇಹಿತರೆ, ಈಗ ನೀವು ಹೇಳಿ, ನಿಮ್ಮ ಪ್ರಕಾರ ಹಣ ಅಂದರೆ ಏನು? ನೀವು ಹಣದಿಂದ ಬರೀ ಐಷಾರಾಮಿ ಜೀವನ ಬಯಸುತ್ತೀರಾ ಅಥವಾ ನೆಮ್ಮದಿಯ ಜೀವನ ಬಯಸುತ್ತೀರಾ? ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ನಿಮಗೆ ಈ ವಿಷಯ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಕನ್ನಡ ಬುಕ್ಸ್ ನಾಲೆಜ್ ಚಾನಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.